ನನಗೆ ಕರ್ತವ್ಯ ಇದೆ, ಹೆಂಡತಿ ಮಕ್ಳಿದ್ದಾರೆ, ಕರ್ತವ್ಯ ಭೋಕ್ತೃತ್ವ ಎಲ್ಲ ನನಗಿದೆ ಅಂತ ಏನೇನ್ ಮಾತಾಡ್ತಿದ್ಯಲ್ಲ, ಎಲ್ಲಾ ಆ ಕನಸಿನ ಪುರುಷ ಆ ಮಿಂಚಿನ ಇದನ್ನ ತಗೊಂಡು ಗಂಧರ್ವಪುರದ ಶತ್ರುಗಳನ್ನೆಲ್ಲ ಹೆಂಗ್ ನಾಶ ಮಾಡ್ತಾನಲ್ಲ ಅದೇ ರೀತಿ ನಿನ್ನುವೆ. ಈಗ ಅದನ್ನ ಒಂದು ರೀತಿಯಾಗಿ ಉದಾಹರಣೆ ಹೇಳಿದ್ರೆ, ಈಗ ಎರಡನೇದು, ಮೊಲನ ಕೋಡನು ಕಿತ್ತು ಗಗನ ಕುಸುಮವೆತ್ತಿ ತಳುವುದೇ ಕೂರ್ಮ ಕುಂತಳವಿಡಿದು ತಳುಕಿ ಬಿಸಿಲು ದೊರೆಯನು ಬಂಜೆಯ ಅಣುಗನ ಸಲಗುವೆಡದನಂತೆ ಗೆಲಿದು ಮಾಯೆಯನು. ಇನ್ ಎರಡನೇ ಉದಾಹರಣೆ, ಮೊಲನ ಕೋಡನು ಕಿತ್ತು. ಮೊಲಕ್ಕೇನಾದ್ರೂ ಕೋಡಿರುತ್ತಾ? ಅದಕ್ಕೆ ಮೊಲದ ಕೋಡನ್ನು ಕಿತ್ತು. ಯಾವ್ದು ಇಲ್ವೇ ಇಲ್ವೋ ಅವುಗಳನ್ನೆಲ್ಲ ಇದೆ ಇದೆ ಅಂತ ತಾನೇ ಭಾವಿಸಿ ತಾನೇ ಭ್ರಮೆಗೊಳಗಾಗ್ತಿದ್ದಾನೆ. ಈಗ ನಾನ್ ಜೀವ ನಾನು ಅಂತ ಭಾವಿಸಿ, ದೇಹಾದಿಗಳಿದೆ ಅಂತ ಭಾವಿಸಿ, ಅಹಂಕಾರಾದಿಗಳು ಇದೆ ನನಗೆ, ಇವುಗಳನ್ನೆಲ್ಲಾ ದಾಟಿ ಇವುಗಳನ್ನೆಲ್ಲಾ ಏನೋ ಮಾಡಿ ಆತ್ಮಜ್ಞಾನ ಪಡಿತೀನಿ ಅಂತಾರಲ್ಲ, ಅವ್ರದ್ದು ಇದೇ ಕತೆ. ಇವುಗಳು ಏನು ಸತ್ಯವಾಗೇ ಇಲ್ಲ. ದೇಹ ನೀನೇನು ಇದೆ ಇದೆ ಅಂತೆಲ್ಲ ಸತ್ಯವಾಗಿಲ್ಲ, ಮನಸ್ಸು ಇದೆ ಅಂತೆಲ್ಲ ಸತ್ಯವಾಗಿಲ್ಲ, ಅಹಂಕಾರ ಇದೆ ಅಂತೆಲ್ಲ ಈ ಜೀವನೇ ಸತ್ಯ ಅಲ್ಲ. ಇವನ್ ಬರೀ ಕಾಣಿಸ್ತಾ ಇರೋನು, ಇವನು ಬರೀ ತೋರ್ತಾ ಇರೋನು. ಅದನ್ನೆಲ್ಲ ಉದಾಹರಣೆ ಹೇಳಿದ್ರಲ್ಲ. ಕಲ್ಪಿತ ಪುರುಷ ಅಂದ್ರೆ ಅವನ್ ಹೇಗಿರ್ತಾನವನು? ಹೆಸರೇನೆ ಹೇಳ್ತಾ ಇದೆ ಕಲ್ಪಿತ ಅಂತ. ಇಲ್ಲ, ಕಲ್ಪಿತ ಅನ್ನೋದ್ ಬಿಟ್ಬಿಟ್ಟು ಪುರುಷ, ಕಲ್ಪಿತದಲ್ಲಿ ಒಂದ್ ಪುರುಷ, ಅಲ್ಲೊಂದ್ ಆಕಾರ ಮಾಡೋದು. ಕಲ್ಪಿತ ಅನ್ನೋದನ್ನೇ ಇಲ್ದೇ ಇರೋಂಥದನ್ನ. ಹಾಗೆ ಈಗ ಅವ್ರು ಹೇಳ್ತಿದಾರೆ, ಮೊಲದ ಕೋಡನು, ಮೊಲಕ್ಕೇನಾದ್ರು ಕೋಡಿರತ್ತಾ? ಆ ಮೊಲದ ಕೋಡನ್ನು ಕಿತ್ತು ಗಗನ ಕುಸುಮವೆತ್ತಿ, ಆಕಾಶದಲ್ಲಿ ಹೂವ ಕಿತ್ಕೊ ಬಂದ್ರಂತೆ. ಆಕಾಶ ಅಂದ್ರೇನೆ ಬಯಲು, ಅಲ್ಲೊಂದು ಹೂವ ಇರತ್ತಾ? ಗಗನ ಕುಸುಮವೆತ್ತಿ ತಳುವುದೇ ತಡ ಮಾಡದೆ ಕೂರ್ಮ ಕುಂತಳವಿಡಿದು. ಇದು ಕೂರ್ಮ ಅಂದ್ರೆ ಆಮೆ, ಅದಕ್ಕೇನಾರು ಕೂದ್ಲಿದ್ಯಾ? ಅದ್ರ ಕೂದಲನ್ನ ಕಿತ್ತುವನು ಕುಂತಳವಿಡಿದು ತಳುಕಿ ಬಿಸಿಲು ದೊರೆ. ಬಿಸಿಲು ದೊರೆ ಅಂದ್ರೆ ಈ ನೀರಲ್ಲಿ ಮೃಗಜಲ ಕಾಣಿಸುತ್ತಲ್ಲ, ಅದು ಬಹಳ ಬಿಸಿಲುಗಾಲದಲ್ಲಿ ಗೊತ್ತಾಗ್ತಿರತ್ತೆ. ಬಹಳ ಬಾಯಾರಿಕೆ ಆಗಿದ್ರೆ ಮರುಭೂಮಿಯಲ್ಲಿ ಅಲ್ಲೆಲ್ಲ ಕಾಣಿಸ್ತಿರತ್ತೆ. ದೂರದಿಂದ ಅದು ಬಹಳ ನೀರು ಅನ್ನಂಗ್ ಕಾಣಿಸುತ್ತೆ, ಹತ್ರ ಹೋದ್ರೆ ನೀರಿರಲ್ಲ. ಆ ರೀತಿ ಬಿಸಿಲು ದೊರೆಯನು ಈ ತಳುಕಿ ಅಂದ್ರೆ ಈಜಾಡ್ಕೊಂಡು ಅವನು ಆ ನದಿ ಏನಿತ್ತಲ್ಲ ಬಿಸಿಲು ದೊರೆ, ಅಲ್ಲಿ ಕಾಣಿಸ್ತಲ್ಲ ಇದರಲ್ಲಿ, ಆ ಬಿಸಿಲು ದೊರೆಯನ ಮೃಗಜಲದಲ್ಲಿ ಅವನು ಈಜಾಡ್ಕೊಂಡು ಬಂಜೆಯ ಮಗನು ಅಂದ್ರೆ ಯಾರಿಗೆ ಮಕ್ಕಳೇ ಆಗೋದಿಲ್ವೋ ಅಂತ ಮಗನು ಸಲುಗೆ ಬೆಳೆದನಂತೆ, ಗೆಳತನ ಬೆಳೆಸದ್ನಂತೆ. ಈ ರೀತಿ ಮಾಯೆ. ಮಾಯೆ ಅಂದ್ರೆ ಈ ರೀತಿಯಾಗಿರೋದು. ಇದ್ರಲ್ಲಿ ಯಾವ್ದಾದ್ರು ಒಂದು ಸತ್ಯವಾಗಿದೆಯಾ? ಮೊಲದ ಕೋಡಾಗ್ಲಿ, ಗಗನ ಕುಸುಮ ಆಗ್ಲಿ, ಕೂರ್ಮಾದ ಅದು ಕೂದಲಾಗ್ಲಿ, ಅದನ್ನೆಲ್ಲಾ ತಗೊಂಡವನು ಈಜಾಡ್ಕೊಂಡು ಯಾವ್ದ್ರಲ್ಲಿ? ಆ ಮೃಗಜಲದಲ್ಲಿ ಈಜಾಡಿ ಯಾರಿಗೆ ಮಗುನೇ ಆಗಲ್ವೋ ಅಂತ ಮಗನ ಜೊತೆ ಇವನು ಸ್ನೇಹವನ್ನ ಬೆಳೆಸದ್ನಂತೆ. ಇದೆಲ್ಲ ಹೆಂಗೆ ಕಟ್ಟು ಕತೆ ಅನ್ನಂಗ್ ಅನ್ಸುತ್ತೋ ಹಂಗೆ ನಿನ್ ಕತೆನುವೆ. ಈಗೇನ್ ನಾನ್ ಇದೀನಿ ಅಂತೆಲ್ಲ ಹಿಂಗೆ ಬಡಬಡಿಸ್ತಾ ಇರೋದು, ಇದನ್ನೇ ಸುಮ್ನೆ ಭ್ರಮೆಯಿಂದ ಇದೆ ಅಂತಿದ್ಯಲ್ಲ, ಅದನ್ನ ಅವ್ರು ಹೇಳ್ತಿದಾರೆ. ಆದ್ರೆ ನಾನು ಇದನ್ನೆಲ್ಲ ಹಿಡ್ಕೊಂಡು ಮಾಡಿ ನಾನ್ ಬಹಳ ಬುದ್ಧಿವಂತಿಕೆಯಿಂದ ಬಹಳ ವಿವೇಕದಿಂದ ಆತ್ಮಜ್ಞಾನ ಪಡಿತೀನಿ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಮಹಾತ್ಮರು ಸುಮ್ನೆ ನಗ್ತಿರ್ತಾರೆ. ನಾವ್ ಏನೇನ್ ಹೋಗಿ ಮಾತಾಡ್ತಿರ್ತೀವಿ, ಅದಕ್ಕೆ ನಮ್ಮ ಅಪ್ಪವ್ರು ಏನು ಮಾತಾಡ್ತಿರ್ಲಿಲ್ಲ. ನಾವ್ ಬಹಳ ಆವೇಶವಾಗಿ ಹಾಗೆ ಹೀಗೆ ಅವ್ರೆಲ್ಲ ಸುಮ್ನಾಗಿರ್ತಿದ್ರು. ಕೊನೆಗೆ ಸುಮ್ನೆ ನಕ್ಬಿಟ್ಟು ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಿದ್ರು ಅಷ್ಟೇನೆ. ಅವ್ರಿಗೆ ಗೊತ್ತಿತ್ತು, ಯಾಕೆಂದ್ರೆ ಈ ತರ ಇರ್ತಾರೆ. ಈ ತರ ಇರೋರ್ಗೆ ಅವ್ರು ಏನ್ ಉತ್ತರ ಕೊಡೋದು? ಅವರು ಯಾರು ಅಸ್ತಿತ್ವನೇ ಇಲ್ವೋ, ಏನು ಇಲ್ವೋ, ಏನೋ ನನ್ನ ಮನಸ್ಸಿಗೆ ಬುದ್ಧಿಗೆ ಏನೋ ಒಂದ್ ಸಂಸ್ಕಾರ ಇರುತ್ತಾ, ಆ ಪರಿಸರದಲ್ಲಿ ಬೆಳೆದಿರ್ತೀನ, ಬಹಳ ಎಲ್ಲ ತಿಳಿದಿರೋರಂಗೆಲ್ಲಾ ಮಾತಾಡಿ ಅದನ್ನ ಮಹಾತ್ಮರ ಹತ್ರನೂ ಹೋಗಿ ಹೇಳ್ತೀವಿ. ಬ್ರಹ್ಮ ಅಂದ್ರೆ ಹಂಗಲ್ವಾ, ಯಾಕೆ ಬ್ರಹ್ಮಜ್ಞಾನ ಆಗಲ್ಲ? ಬ್ರಹ್ಮಜ್ಞಾನ ಯಾಕೆ ನೀವು ನನಗ್ ಮಾಡಲ್ಲ, ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ? ಅವ್ರಿಗೆ ಈ ರೀತಿ ಇರುತ್ತೆ ದರ್ಶನ. ಯಾವ ರೀತಿ? ಮೊಲನ ಕೋಡನು ಕಿತ್ತು ಗಗನ ಕುಸುಮವೆತ್ತಿ ತಳುವುದೇ ಕೂರ್ಮ ಕುಂತಳವಿಡಿದು ತುಳುಕಿ ಬಿಸಿಲು ದೊರೆಯನು ಬಂಜೆಯ ಅಣುಗನ ಸಲುಗೆ ಬೆಳೆದನಂತೆ ಗೆಲೆದು ಮಾಯೆಯನು. ಮಾಯೆಯನ್ನ ಗೆಲ್ತೀನಿ ಅಂತೆಲ್ಲ ಇದೇ ರೀತಿ. ನಾನ್ ಆತ್ಮಜ್ಞಾನವನ್ನ ಪಡಿತೀನಿ ಇವುಗಳನ್ನೆಲ್ಲ ಕಳ್ಕೊಂಡು ಅಂತೀಯಲ್ಲ, ಆ ಮಾಯೆ ಅನ್ನೋದೇ ಅರ್ಥ. ಮಾಯೆ ಅನ್ನುವ ಅರ್ಥ ಏನಂದ್ರೆ ಯಾವ್ದು ಇಲ್ವೋ ಅದಿದೆ ಅನ್ಸೋದು. ಈಗ ಇಲ್ಲೇನು ವ್ಯಾಸಪೀಠ ಇದೆಯೋ ಅದಿಲ್ಲ, ಆದ್ರೆ ಅದೇ ಕಾಣಿಸ್ತಾ ಇದೆ. ಇದೇ ಮಾಯೆ. ಯಾಮಾಯ ಸಾಮಾಯ. ಯಾವ್ದು ಇಲ್ವೋ ಅದಿದೆ ಅಂತ ಕಾಣಿಸ್ತಿದೆಯಲ್ಲ ಅದೇನೆ. ದೇಹಾದಿಗಳಿಲ್ಲ ಇದೆ ಅನಿಸ್ತಿದೆಯಲ್ಲ ಅದೇ ಮಾಯೆ. ಹಗ್ಗದಲ್ಲಿ ಹಾವಿಲ್ಲ, ಹಾವಂತ ಕಾಣಿಸ್ತಾ ಇದೆಯಲ್ಲ ಅದು ಮಾಯೆ. ನಿಜವಾಗ್ಲೂ ಅಲ್ಲಿ ಏನಾದ್ರು ನಡೆದಿದ್ಯಾ? ಅಲ್ಲಿ ಏನಾರು ಒಂದ್ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಏನಾದ್ರು ಹಗ್ಗ ಒಂದ್ ಸ್ವಲ್ಪ ಹಾವಾಗಿ ಏನಾದ್ರು ಪರಿವರ್ತನೆ ಆಗ್ಬಿಟ್ಟಿದ್ಯಾ? ಎಲ್ಲ ಯಾವ್ದಾರು ಇದರಿಂದ ಪ್ರಕೃತಿಯಿಂದ ಅದ್ರಿಂದ ಏನಾರು ಬದಲಾವಣೆ ಆಗಿದ್ಯಾ? ಏನಾರು ಆಗಿದ್ಯಾ? ಅಲ್ಲಿ ಏನಾರು ಇದೆಯಾ?
ಇಲ್ದೇ ಇರೋದು ಇದು ಕಾಣಿಸ್ತಲ್ಲ ಅದು ಮಾಯೆ. ಆ ರೀತಿ ಈ ಜೀವ ನಾನೇ. ಅಲ್ಲೆಲ್ಲಾ ಉದಾಹರಣೆಗಳೆಲ್ಲ ಗೊತ್ತಾಗತ್ತೆ, ಗೊತ್ತಾಗಲ್ಲ. ನಾನ್ ಸತ್ಯ ಇದ್ದು ಇವುಗಳನ್ನೆಲ್ಲಾ ಮಾಯೆ ಅಂತಿದ್ದೀನಿ ಅಂತಿರತ್ತೆ. ಅಂತಿದ್ದೀನಲ್ಲ ನಾನೇ ಮಾಯೆ. ಅದನ್ನ ಅವ್ರು ಇಲ್ಲಿ ಬಹಳ ಸುಲಭವಾಗಿ ಹೇಳ್ತಿದ್ದಾರೆ. ಮುಂದೊಂದನ್ನ ನಾಳೆ ನೋಡಿ. पूर्णस्य पूर्णमादाय पूर्णमेवावशिष्यते. ಓಂ ಶಾಂತಿ ಶಾಂತಿ ಶಾಂತಿಃ. ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನೊಡಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿ. ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನೀನೆಂಬುದ ಬೇಡಿದೆ ಕರ್ತವ್ಯ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನಭಕ್ತಿ ಬೆಳಗಿರಿ. ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನು ಜನ್ಮದ ಕತ್ತಲೆ ಮುಸುಗೆ ತಾನಾಗಿ ಬಳಲುತ್ತಿದೆ. ನಾನಾ ವಿಷಯಗಳಿಗೆ ಹಿಂದುಳಿದು ಬರುವೇಗ ಜ್ಞಾನವೇ ಗತಿಯೆಂದು ಮನವೊಪ್ಪಿ ಬೆಳಗಿರಿ. ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ.